ಅಡಿಗೆ ಕೋಣೆಯ ಅಕ್ಕಿ ಡಬ್ಬದಲ್ಲಿ ಈ 4 ವಸ್ತುಗಳನ್ನು ಬಚ್ಚಿಟ್ಟು ಬಿಡಿ. ಅದರಿಂದ ಆಗುವಂತಹ ಪ್ರಯೋಜನಗಳು ಅದ್ಭುತವಾದ ಶುಭ ಫಲಗಳನ್ನು ಕೊಡುತ್ತದೆ. ಸುದೀರ್ಘವಾಗಿ ಮನೆಗೆ ಹಣ ಧನದ ಆಗಮನವೂ ಕೂಡ ಆಗುತ್ತದೆ. ಇಂತಹ ಪ್ರಯೋಗಗಳು ಋಷಿಮುನಿಗಳ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಯಾವ ದವಸ ಧಾನ್ಯ ಇರುವ ಮನೆಯಲ್ಲಿ ಈ ವಸ್ತುಗಳು ಇರುತ್ತದೆಯೋ ಆ ಜಾಗ ಯಾವಾಗಲೂ ಹಣಕಾಸಿನಿಂದ ದವಸ ಧಾನ್ಯಗಳಿಂದ ಸದಾ ತುಂಬಿರುತ್ತದೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅನೇಕ ಮಾಹಿತಿ ಇರುವ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಪ್ರತಿದಿನ ಲಭ್ಯವಾಗೋದಕ್ಕೆ ನೋಟಿಫಿಕೇಷನನ್ನು ಟಚ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಜೈ ಮಹಾದೇವ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ನಿಮ್ಮ ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ, ಕಷ್ಟದ ಜೀವನವನ್ನು ನಡೆಸುತ್ತಿದ್ದರೂ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶದ ರಹಸ್ಯ ಗೋಪ್ಯ ಸಮಸ್ಯೆಗಳು ಎಲ್ಲವನ್ನು ಪರಿಹಾರ ಮಾಡೋದಕ್ಕೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಅಡುಗೆ ಕೋಣೆ ಅಂದರೆ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಇರುವಂತಹ ಒಂದು ಜಾಗ ಅಂತಲೇ ಹೇಳಬಹುದು. ಇಂತಹ ಅಡುಗೆ ಕೋಣೆಯ ಅಕ್ಕಿ ಡಬ್ಬದಲ್ಲಿ ಈ ಐಶ್ವರ್ಯ ತುಂಬುವಂತಹ ಅಕ್ಷಯವಾಗುವಂತಹ 4 ವಸ್ತುಗಳನ್ನು ಬಚ್ಚಿಡಬೇಕು. ಅದರಲ್ಲಿ ಪ್ರಮುಖವಾಗಿ 3 ಕಲ್ಲು ಸಕ್ಕರೆಯನ್ನು ಇಡಬೇಕಾಗುತ್ತದೆ. ಅದರ ಜೊತೆಯಲ್ಲಿ ₹1 3 ನಾಣ್ಯವನ್ನು ಇಡಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಾಹನ ಆಗಿರುವಂತಹ ನವಿಲುಗಿರಿಯನ್ನು ಚುಚ್ಚಬೇಕು. ಹಣೆಗೆ ಹಚ್ಚುವಂತಹ ಭಸ್ಮ 1 ಚಿಟಿಕೆಯಷ್ಟು ಅದಕ್ಕೆ ಹಾಕಬೇಕು. ಇಷ್ಟು ವಸ್ತುಗಳನ್ನು ಸೇರಿಸಿ ಅಕ್ಕಿ ಡಬ್ಬದಲ್ಲಿ ಇಡುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ಪೂಜೆ ಸಲ್ಲಿಸಬೇಕು. ಮಾತೆ ಅನ್ನಪೂರ್ಣೇಶ್ವರಿ ಇರುವಂತಹ ಅಕ್ಕಿ ಡಬ್ಬ ಯಾವತ್ತೂ ಖಾಲಿ ಆಗಬಾರ್ದು. ದವಸ ಧಾನ್ಯದಿಂದ ಮನೆ ತುಂಬಿರಬೇಕು. ದುಡ್ಡು ಕಾಸಿನ ಧನಾಗಮನ ಅನ್ನುವುದು ಮನೆಗೆ ಆಗುತ್ತಿರಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸುವಂತೆ ಆಗಬೇಕು. ಮನೆಯ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗಲಿ ಅಂತ ಕಮೆಂಟ್ನಲ್ಲೂ ಹಾಕಿ ತಿಳಿಸಿ. ಸಾಲದ ಸಮಸ್ಯೆ ಇದ್ದವರು ಸಾಲಗಳು ತೀರಲಿ ಅಂತ ಕಮೆಂಟ್ನಲ್ಲಿ ಹಾಕಿ ತಿಳಿಸಿ. ಬರಬೇಕಿದ್ದ ದುಡ್ಡು ಬರಬೇಕು ಅನ್ನುವರು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೂ ಕೂಡ ಯಾವುದೇ ಒಂದು ಸಂಕೋಚವನ್ನು ಬಿಟ್ಟು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಇವರಿಂದ ನೇರವಾಗಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ.